ಸೊ ಈ ಕಾಲಘಟ್ಟದಲ್ಲಿ ನಾವು ಪ್ರಶ್ನೆ ಮಾಡಬೇಕು ಅಂತಂದಾಗ ಈ ಕಾಲಘಟ್ಟದ ಸಿನಿಮಾ ಮಾಡಿರಬೇಕು. ಅವರೆಲ್ಲ ನೆಗೆಟಿವ್ ಕಾಲದಲ್ಲಿ ಸಿನಿಮಾ ಮಾಡಿದ್ದವರು. ನಿರ್ಮಾಪಕರನ್ನ ಯಾಕೆ ಕಳ್ಳರ್ ಮಾಡ್ತೀರಿ? ನೀವು ನಿರ್ಮಾಪಕರನ್ನ ಕಳ್ಳರ್ ಮಾಡ್ತಾ ಇದ್ರಿ. ಯಾವುದೋ 5-6 ಸಿನಿಮಾ ಮಾಡಿಬಿಟ್ಟು ದಿನ ವರ್ಷ ಪೂರ್ತಿ ಇಂಡಸ್ಟ್ರಿಯಲ್ಲೇ ಓಡಾಡ್ಕೊಂಡು ಇದ್ಕೊಂಡ್ಬಿಟ್ರೆ ಜೀವನಮಾನ ಸಾಧನೆ ಪ್ರಶಸ್ತಿ ಕೊಡೋದ? ಗಿರೀಶ್ ಕಾಸರವಳ್ಳಿ ಅವರು ಒಂದು ಸತಿ ಸಹಾಯಧನದ ಸಮಿತಿ ಅಧ್ಯಕ್ಷರಾಗಿದ್ದರು. ಈಗ ಅಟ್ಲೀಸ್ಟ್ 125 ಸಿನಿಮಾಗಳ ಆಯ್ಕೆಗೆ ಅವಕಾಶ ಇದೆ. ಆಗ ಇದ್ದಿದ್ದು ಕೇವಲ 25 ಸಿನಿಮಾಗಳು, 20 ಸಿನಿಮಾಗಳಿಗಷ್ಟೇ ಸಬ್ಸಿಡಿ ಕೊಡ್ತಾ ಇದ್ದು. ಆ ವರ್ಷ ನಂದು ಕೂಡ ಒಂದು ಸಿನಿಮಾ ಇತ್ತು, ದಾದಾಗಿರಿ ಅಂತ ಹೇಳಿ. ಒಟ್ಟು ಆ ವರ್ಷ ಆಯ್ಕೆ ಬಯಸಿ ಹೋಗಿದ್ದಂಥದ್ದು 82 ಸಿನಿಮಾ. ಅವರು ಆಯ್ಕೆ ಮಾಡಿದ್ದು ಕೇವಲ 12 ಸಿನಿಮಾಗಳು. ನಾವು ಪ್ರಶ್ನೆ ಮಾಡಿದ್ವಿ, ಅಲ್ಲ ರೀ 20 ಸಿನಿಮಾ ಕೊಡೋದಕ್ಕೆ ಅವಕಾಶ ಇದೆ, ಯಾಕೆ ಕೊಡೋಕ್ಕಾಗಲ್ಲ ಅಂತ ನಾನು ಜಗಳ ಮಾಡಿದ್ದೀನಿ ಅವ್ರ ಹತ್ರ. CCTV ಫುಟೇಜ್ ಇದೆಯಾ? ಇಡೀ ಪ್ರೋಗ್ರಾಮ್ ನಡೆದಿರ್ತಕ್ಕಂಥದ್ದು ರೆಕಾರ್ಡ್ ಆಗಿರುತ್ತೆ. ಅದೊಂದು ಮಾಧ್ಯಮದ ಕರೆದು ಬಿಡುಗಡೆ ಮಾಡಿದ್ರೆ ಮುಗೀತು. ಲೆಜೆಂಡರಿ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು 5 ದಿನಗಳ ಕಾಲ ಒಂದು 3/4 ಕೋಟಿ ಹಣ ಹಾಕಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ, ಅದಕ್ಕೆ ಹೋಗಿ ಕೇಸ್ ಆಗ್ತದೆ ನನ್ನ ಮೇಲೆ. ಇಂಥ ಕೆಲಸ ತಾನೇ ಮಾಡಬೇಕಾದದ್ದು. ಯಾವುದೇ ಸಂಘ ಸಂಸ್ಥೆಗಳು ಮಾಡಬೇಕಾದದ್ದು ಒಬ್ಬ ಸದಸ್ಯನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾದದ್ದು, ಅಥವಾ ಅವನನ್ನು ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ನೋಡಬೇಕಾದದ್ದು. ಸಾಧ್ಯವಾದರೆ ಕೇರಳಕ್ಕೋ ಕೋಲ್ಕತ್ತಾಕ್ಕೋ ಹೋಗಿ ನೋಡ್ಕೊಂಬರ್ಲಿ ಹೆಂಗೆ ಮಾಡ್ತಾರೆ ಅಂತ. ಈಗ ಸರ್ಕಾರ ಅದಕ್ಕೇನಾದ್ರು ನಿಜಕ್ಕೂ ನಾವು ಇದ್ರ ಬಗ್ಗೆ ಉತ್ತೇಜನ ಕೊಡಬೇಕು ಅಥವಾ ಇದನ್ನೇನಾದ್ರು ಕಾರ್ಯರೂಪ ತರಬೇಕು ಅನ್ನೋದಾದರೆ ಖಂಡಿತ ಫಸ್ಟು ಆ ಸಮಿತಿಯನ್ನು ಅಬಾಲಿಷ್ ಮಾಡಿ ಒಂದು ಹೊಸ ಸಮಿತಿ ಮಾಡಿ. ಸೊ ಈ ಕಾಲಘಟ್ಟದಲ್ಲಿ ನಾವು ಪ್ರಶ್ನೆ ಮಾಡಬೇಕು ಅಂತಂದಾಗ ಈ ಕಾಲಘಟ್ಟದ ಸಿನಿಮಾ ಮಾಡಿರಬೇಕು. ಅವರೆಲ್ಲ ನೆಗೆಟಿವ್ ಕಾಲದಲ್ಲಿ ಸಿನಿಮಾ ಮಾಡಿದ್ದವರು. ನೋಡ್ರಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಖಾಡಕ್ಕೆ ನಮಸ್ತೆ, ಒಳ್ಳೆಯದಾಗಲಿ. ಮತ್ತೆ ಮರುಜೀವ ಪಡ್ಕೊಂಡ ನಿಮ್ಮ ಅಖಾಡ ಕರ್ನಾಟಕದ ಎಲ್ಲ ಮನಸ್ಸುಗಳನ್ನು ಮುಟ್ಲಿ, ಮನೆ ಮಾತಾಗಲಿ, ಶುಭವಾಗಲಿ. ಕರ್ನಾಟಕ ಚಿತ್ರರಂಗ ಉದ್ಯಮವಾಗಿ ಪರಿವರ್ತನೆ ಆಗೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನೇನು ನಡೀತಾ ಇದೆ ಅದ್ರ ಬಗ್ಗೆ? ಸರ್, ಕರ್ನಾಟಕ ಚಲನಚಿತ್ರರಂಗಕ್ಕೆ ಉದ್ಯಮ ಅನ್ನತಕ್ಕಂಥದ್ದು ನನ್ನ ಪ್ರಕಾರ, ಅಥವಾ ನನ್ನ ಈ 20-26 ವರ್ಷಗಳ ಸಿನಿ ಜರ್ನಿಯಲ್ಲಿ ನನ್ನ ಪ್ರಕಾರ ಅದು ಕನ್ನಡ ಚಿತ್ರರಂಗಕ್ಕೆ ಮಾರಕ ಅಂತ ನಾನು ಭಾವಿಸ್ತೇನೆ, ಅಥವಾ ಅದು ಸತ್ಯನೂ ಕೂಡ. ಕಾರಣ ಇಷ್ಟೇ, ಉದ್ಯಮ ಅಂದ ತಕ್ಷಣವೇ ಕೆಲವರಲ್ಲಿ ಒಂದು ಭ್ರಮೆ ಇದೆ, ನಮಗೆ ಸಾಲ ಸಿಕ್ಕುತ್ತೆ, ಸಿನಿಮಾ ಮಾಡಲಿಕ್ಕೆ ಆಗುತ್ತೆ ಅಂತ. ಎಷ್ಟು ಮಟ್ಟಿಗೆ ಅದು ಸತ್ಯ? ಸಾಲ ಯಾರು ಕೊಡ್ತಾರೆ? ಯಾವ ಬ್ಯಾಂಕರ್ ಕೊಡ್ತಾನೆ? ಯಾಕೆ ಕೊಡ್ತಾನೆ? ಈಗ ಆಲ್ರೆಡಿ ಸ್ವಲ್ಪ ನಾವು ಹಿಂದೆ ಹೋಗೋದಾದರೆ IDBI ಬ್ಯಾಂಕಿನವರು ಸಾಲ ಕೊಟ್ಟು ಒಂದಷ್ಟು ಜನ ಹಣ ತೊಗೊಂಡು ಅದರಿಂದ ಏನೆಲ್ಲ ಪರಿಪಾಟ್ಲಾದು ಅಂತಕ್ಕಂಥದ್ದನ್ನು ನಾವು ಹತ್ತಿರದಿಂದ ನೋಡಿದ್ದೀವಿ. ಈಗ ಹೊಸದಾಗಿ ನಮಗೆ ಹಣ ಕೊಡ್ತಾನೆ, ಸಾಲನ ಹೆಂಗೆ ಕೊಡ್ತಾನೆ? ನನ್ನ ಪ್ರಕಾರ ಸಿನಿಮಾದವ್ರಿಗೆ ಮನೆಯೇ ಕೊಡಲ್ಲ, ಸಿನಿಮಾದವ್ರಿಗೆ ಹೆಣ್ಣು ಕೊಡಲ್ಲ, ಇನ್ನು ಸಾಲ ಯಾರು ಕೊಡ್ತಾರೆ? ಸುಮ್ಮನೆ ಅನೇಕ ಭ್ರಮೆಗಳಲ್ಲಿ ಬದುಕ್ತಿದ್ದಾರೆ ಅಂತ ಅನಿಸುತ್ತೆ. ನನ್ನ ನಿರ್ಮಾಪಕರಿಗಂತೂ ಅದರ 10 ಪೈಸದ ಆದಾಯ ಆಗಲ್ಲ. ಒಂದು ವರ್ಗಕ್ಕೆ ಮಾತ್ರ ಚಿತ್ರರಂಗದಲ್ಲಿ ಉದ್ಯಮ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಒಂದು ಯಾರಿಗೇನೋ ಪ್ರದರ್ಶಕರ ವಲಯಕ್ಕೆ, ಯಾಕೆಂದರೆ ಅವ್ರು ವರ್ಷ ಪೂರ್ತಿ ಅದಕ್ಕೆ ಸಂಬಂಧಪಟ್ಟದ್ದು ಏನೇನು ಬೇಕೋ ಸವಲತ್ತುಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಅದಕ್ಕೆ ಸಬ್ಸಿಡಿ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಕರೆಂಟ್ ಬಿಲ್ಲನ್ನು ರಿಬೇಟ್ ತೊಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಟ್ಯಾಕ್ಸ್ ರಿಬೇಟ್ ತೊಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ಥರದ ಅನೇಕ ವಿಭಾಗಗಳಲ್ಲಿ ಅವರು ಅದರಿಂದ ಬಲಿಷ್ಠರಾಗೋಕ್ಕೆ ಸಾಧ್ಯ ಆಗುತ್ತೆ ಹೊರತು ನಿರ್ಮಾಪಕರಿಗೆ ಇದರಿಂದ 10 ಪೈಸದು ಅನುಕೂಲ ಆಗಲ್ಲ. ಇವರೆಲ್ಲ ಭ್ರಮೆಯಲ್ಲಿ ಬದುಕ್ತಿರ್ಬೋದು ಬಿಟ್ಟರೆ, ವಾಸ್ತವವಾಗಿ ಒಂದು ತಾರ್ಕಿಕವಾಗಿ ಅದನ್ನು ಆಳವಾಗಿ ಅಧ್ಯಯನ ಮಾಡಿ ಚರ್ಚಿಸಬೇಕೇ ವಿನಃ ಏಕಾಏಕಿ ಆ ನಿರ್ಧಾರಗಳನ್ನು ತಗೋಬಾರ್ದು. ಅದು ಖಂಡಿತ ನಿರ್ಮಾಪಕರ ಮಾರ್ಕ ಅಂತಲೇ ಹೇಳ್ತೀನಿ. ಕಮಿಟಿ ಮಾಡಿದಾರಂತಲ್ಲ, ಅದಕ್ಕೆ ಒಂದು ಉದ್ಯಮವಾಗಿ ಪರಿಗಣಿಸೋದಕ್ಕೆ ಅದಕ್ಕೊಂದು ಪಾಲಿಸಿ ಮಾಡಬೇಕು ಅಂತೇಳಿ ಒಂದು ಸರ್ಕಾರ ಒಂದು ಸಮಿತಿ ರಚಿಸುತ್ತೆ. ಸಮಿತಿಲಿ ಯಾರಿರಬೇಕು? ಎಂಥವ್ರು ಇರಬೇಕು? ಇವತ್ತಿನ ಕಾಲಘಟ್ಟದಲ್ಲಿ ತುಂಬ ಹತ್ತಿರದಿಂದ ಸಿನಿಮಾನ ನೋಡಿ ಅಥವಾ ಸಿನಿಮಾನ ನಿರ್ಮಾಣ ಮಾಡ್ತಕ್ಕಂಥವ್ರು ಆ ಕಮಿಟಿಯ ಸದಸ್ಯರಾದರೆ, ಅಥವಾ ಅದರ ಸಂಪೂರ್ಣ ಊರಣ ಅವರಿಗೆ ಗೊತ್ತಿರುತ್ತೆ. ಇದರಲ್ಲಿ ಸಾಧಕ ಬಾಧಕಗಳೇನು, ಮಾರಕ ಪ್ರೇರಕಗಳೇನು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಯಾವತ್ತೋ ನಮ್ಮ ತಂದೆ ವಯಸ್ಸು ಬಂದ ಕಾಲದಲ್ಲಿ ಸಿನಿಮಾ ಮಾಡಿದ್ದೆ ನಾನು 2 ಸಿನಿಮಾನ, ಅದೇ ನಂದು ಬಯೋಡಾಟಾ ಅಂತಕ್ಕಂಥವ್ರಾಗಲಿ, ಅಥವಾ ಇನ್ಯಾರೋ ಆ ಥರದ ಸಂಬಂಧಪಟ್ಟಂಥವ್ರಾಗಲಿ, ಅಥವಾ ಒಂದು ವಲಯದಲ್ಲಿ ಅನುಕೂಲ ಆಗೋಂಥ ಸದಸ್ಯರನ್ನ ಇಲ್ಲಿ ಸದಸ್ಯತ್ವವನ್ನು ಮಾಡ್ಕೊಳ್ಳೋದ್ರಿಂದ ಒಂದು ಗುಣಮಟ್ಟದ ಅಥವಾ ಗಟ್ಟಿಯ ಅಥವಾ ಸರ್ವರಿಗೂ ಸಮಪಾಲು ಅಥವಾ ಸರ್ವರಿಗೂ ಸಹಾಯ ಆಗಬಲ್ಲ ಪಾಲಿಸಿ ಬರುತ್ತೆ ಅಂತಕ್ಕಂಥ ಮಾತು ಖಂಡಿತ ತಪ್ಪು. ಅದಾಗಕ್ಕೆ ಸಾಧ್ಯನೇ ಆಗಲ್ಲ. ಯಾವಾಗ ಒಂದು ಗುಣಮಟ್ಟದ ಅಥವಾ ಎಲ್ಲ ವಿಭಾಗದಲ್ಲೂ ಈಗಲೂ ಚಾಲ್ತಿಲಿ ಕ್ರಿಯಾಶೀಲವಾಗಿರ್ತಕ್ಕಂಥವ್ರನ್ನ ಗುರುತಿಸಿ ಅಂಥವ್ರನ್ನ ಕಮಿಟಿ ಮಾಡಿದ್ದಿದ್ರೆ ಬಹುಶಃ ಅದು ಮಾರಕವ, ಪ್ರೇರಕವ, ಅಥವಾ ಇದು ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಒಂದು ವರದಿ ಸಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಈಗ ಇಲ್ಲಿ ಕೂತಿರೋರಿಗೆ ನನ್ನ ಪ್ರಕಾರ ಅವರು ಎಷ್ಟು ಮಟ್ಟಿಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಪ್ರಶ್ನೆನೇ ನಂದು. ಈಗ ಸರ್ಕಾರ ಅದಕ್ಕೇನಾದ್ರು ನಿಜಕ್ಕೂ ನಾವು ಇದ್ರ ಬಗ್ಗೆ ಉತ್ತೇಜನ ಕೊಡಬೇಕು ಅಥವಾ ಇದನ್ನೇನಾದ್ರು ಕಾರ್ಯರೂಪ ತರಬೇಕು ಅನ್ನೋದಾದರೆ ಖಂಡಿತ ಫಸ್ಟು ಆ ಸಮಿತಿಯನ್ನು ಅಬಾಲಿಷ್ ಮಾಡಿ ಒಂದು ಹೊಸ ಸಮಿತಿ ಮಾಡಿ.
ಈಗ ಚಾಲ್ತಿಲಿರ್ತಕ್ಕಂಥ ಅಥವಾ ಅಧ್ಯಾಯ ಮಾಡತಕ್ಕಂಥ ಅಥವಾ ವಿಚಾರ ತಿಳ್ಕೊಂಡಿರ್ತಕ್ಕಂಥ ಸದಸ್ಯರುಗಳನ್ನ ಮಾಡಿದ್ರೆ ಬಹುಶಃ ಅದರದ್ದು ರೂಪುರೇಷೆಗಳನ್ನ ರೂಪಿಸೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಒಂದು ಒಳ್ಳೆಯ ರೂಪುರೇಷೆಗಳು ಕ್ರೋಢೀಕರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಈಗ ಸಾರಾ ಗೋವಿಂದ್ ಆರ್ ಚಂದ್ರು ತರದವ್ರು ಇದಾರಲ್ಲ, ಅವ್ರಿಗೆಲ್ಲ ಸಿನಿಮಾ ಬಗ್ಗೆ ಗೊತ್ತಿದೆಯಲ್ಲ. ಅದನ್ನೇ ನಾನು ಹೇಳ್ತಿರೋದು. ಇವರೆಲ್ಲರೂ ಕೂಡ ತುಂಬ ಹಿರಿಯರು. ಈಗ ಆರ್ ಚಂದ್ರು ಅಂತಕ್ಕಂಥವ್ರು ಒಬ್ಬರು ಕಮರ್ಷಿಯಲ್ ಸಿನಿಮಾ ನಿರ್ಮಾಪಕ ಅಥವಾ ಒಂದಷ್ಟು ಇತ್ತೀಚಿನ ದಿನಗಳ ಸಿನಿಮಾ ಮಾಡಿರ್ತಕ್ಕಂಥವ್ರು. ಅದೇ ನಮ್ಮ ಸಾರಾ ಗೋವಿಂದ್ ಅವರು ಇರ್ತಕ್ಕಂಥವ್ರು ತುಂಬ ಅವರು ಎಷ್ಟು ವರ್ಷ ಆಯಿತು ಸಿನಿಮಾ ಮಾಡಿ ಅಂತ ಅನ್ನೋದು ಕೂಡ ಪ್ರಶ್ನೆಯಾಗಿ ಉಳಿಯುತ್ತಿಲ್ಲಿ. ಅವರು ಎಷ್ಟು ಸಿನಿಮಾಗಳು ಮಾಡಿದರು, ಯಾವಾಗ ಸಿನಿಮಾ ಮಾಡಿದರು, ಅಥವಾ ಅವರ ಕೊಡುಗೆ ಏನು ಚಿತ್ರರಂಗಕ್ಕೆ ಅಂತ ನಾನು ಪ್ರಶ್ನೆ ಮಾಡೋಕ್ಕೋಗಲ್ಲ. ಬಟ್ ಈ ಕಾಲಘಟ್ಟಕ್ಕೆ ಏನು ಅನ್ನತಕ್ಕಂಥದ್ದು ಖಂಡಿತ ಪ್ರಶ್ನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಕಾಲಘಟ್ಟದಲ್ಲಿ ನಾವು ಪ್ರಶ್ನೆ ಮಾಡಬೇಕು ಅಂತಂದಾಗ ಈ ಕಾಲಘಟ್ಟದ ಸಿನಿಮಾ ಮಾಡಿರಬೇಕು. ಅವರೆಲ್ಲ ನೆಗೆಟಿವ್ ಕಾಲದಲ್ಲಿ ಸಿನಿಮಾ ಮಾಡಿದ್ದವರು. ಇವತ್ತಿನ ಕಾಲದಲ್ಲಿ ಏನಿದೆ ಸಮಸ್ಯೆಗಳು, ಯಾವತ್ತ ಜ್ವಲಂತ ಸಮಸ್ಯೆಗಳಿದ್ದಾವೆ, ಆಗಲಿ ಅದನ್ನು ಹೆಂಗೆ ನಾವು ಸಟ್ರೇಟ್ ಮಾಡಬೇಕಾಗತ್ತೆ, ಇವೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡಬೇಕಾಗತ್ತೆ. ಅದು ಆ ನಿಟ್ಟಿನಲ್ಲಿ ಎಷ್ಟು ಮಟ್ಟಿಗೆ ಅವರು ಸಬಲರು, ಇಲ್ಲಿ ಎಷ್ಟು ಸಫಲತೆ ಕಾಣಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಈ ಸಬ್ಸಿಡಿ, ಈಗ ಉದ್ಯಮ ಅಂತ ಮಾಡಿ ಸಬ್ಸಿಡಿಯನ್ನು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಕೆಲವರು. ಈ ಸಬ್ಸಿಡಿ ರಾಜಕಾರಣ ಏನೋ, ಅದು ಲಂಚಕೋರ್ತನ ಏನೋ, ಸಬ್ಸಿಡಿ ಬಗ್ಗೆ ಏನು ಹೇಳ್ತೀರಾ ಸರ್? ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಸಬ್ಸಿಡಿ ಬೇಕೇ ಬೇಕು. ನಾನು ಅದನ್ನು ಒಂದು ನಿರ್ಮಾಪಕರನ್ನ ಯಾಕೆ ಕಳ್ಳರನ್ನು ಮಾಡ್ತೀರಿ? ನೀವು ನಿರ್ಮಾಪಕರನ್ನ ಕಳ್ಳರನ್ನು ಮಾಡ್ತಾಯಿದ್ದೀರಿ. ನಿಮ್ಮ ವೈಫಲ್ಯಗಳನ್ನು ನಿರ್ಮಾಪಕರ ಮೇಲೆ ಹಾಕ್ತಾಯಿದ್ದೀರಿ. ಆಮೇಲೆ ಅದ್ರ ಮೇಲೆ ಸುಮ್ಮನೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಿದ್ರಿ. ಅವನು ಯಾರೋ 10 ಲಕ್ಷಕ್ಕೆ ಸಿನಿಮಾ ಮಾಡಿಬಿಡ್ತಾನಂತೆ, ಅದಕ್ಕೆ ಸಬ್ಸಿಡಿ ತೊಗೊಂಡ್ಬಿಡ್ತಾನಂತೆ. ಅಲ್ಲ ರೀ, 10 ಲಕ್ಷಕ್ಕೆ ಸಿನಿಮಾ ಮಾಡೋದು ಹೆಂಗೆ ಸಾಧ್ಯ ಆಗುತ್ತೆ? ಇವತ್ತು ನಾವು ವಾರ್ತಾ ಇಲಾಖೆ ಪರ್ಮಿಷನ್ ತೊಗೋಬೇಕಾದ್ರೆ 25,000-26,000 ರೂಪಾಯಿ ಕಟ್ಟಬೇಕಾಗತ್ತೆ. ಜೊತೆಗೆ 15,000 ರೂಪಾಯಿನ 16,000ನೋ ಸಬ್ಸಿಡಿ ಹಣಕ್ಕೆ ನಾವು ಅಪ್ಲಿಕೇಶನ್ ಹಾಕುವಾಗ ಕಟ್ಟಬೇಕಾಗತ್ತೆ. ಪ್ರಶಸ್ತಿಗೆ ಅಪ್ಲೈ ಮಾಡ್ಬೇಕಾದ್ರೆ ತಿರ್ಗಿ 15,000-16,000 ರೂಪಾಯಿ ಕಟ್ಟಬೇಕಾಗುತ್ತೆ. ಬಹುತೇಕ 60,000 ರೂಪಾಯಿ ಹಣವನ್ನು ಅಲ್ಲೇ ಕಟ್ತೀವಿ ನಾವು. ಒಂದು ಯಾವುದೇ ಸಿನಿಮಾ ಆಗಲಿ, ಅದು ಸಿನಿಮಾ ದೊಡ್ಡದಿರಲಿ ಚಿಕ್ಕದಿರಲಿ, ದೊಡ್ಡದು ಚಿಕ್ಕದು ಅನ್ನೋದು ನನ್ನ ಪ್ರಕಾರ ಬರೀ ಡಿಜಿಟ್. ಮತ್ತು ಸೆನ್ಸಾರಿ ನನ್ನ ಪ್ರಕಾರ ಅದೆಂಥ ಸಿನಿಮಾರು ಒಂದು 60,000-70,000 ರೂಪಾಯಿ ಖರ್ಚಾಗುತ್ತೆ. ಇನ್ನು ಅದಕ್ಕೊಂದು 2 ಆರ್ಟ್ ಡಿಸ್ಕ್ ಬೇಕಾಗುತ್ತೆ. ಈ ಹಂತದಲ್ಲೇ ಹೆಚ್ಚು ಕಮ್ಮಿ 3-3.5 ಲಕ್ಷ ದುಡ್ಡು ಖರ್ಚಾಗಬೇಕಾದ್ರೆ 10 ಲಕ್ಷದ ಹೆಂಗೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಆಯ್ತಪ್ಪ, ಇನ್ನೂ ಮುಂದುವರೆದ ಭಾಗ ಹೇಳ್ತೀನಿ. 10 ಲಕ್ಷಕ್ಕೆ ಸಿನಿಮಾ ಮಾಡ್ದ ಅಂತ ಇಟ್ಕೊಳ್ಳಿ. 10 ಲಕ್ಷಕ್ಕೆ ಸಿನಿಮಾ ಮಾಡಿದರೆ ಅವನೇ ತಗೊಂಡು ಮನೆ ಕಟ್ಕೊತಾನ? ಇದು ಪ್ರಶ್ನೆ ಮಾಡ್ಬೇಕಲ್ಲ. ಅವನು 10 ಲಕ್ಷ ರೂಪಾಯಿ ತೊಗೊಂಡಿದ್ರೆ ಆ 10 ಲಕ್ಷ ರೂಪಾಯಿನ ಅವನು ವಾಪಸ್ ಪಡೆದುಕೊಳ್ಳೋದಕ್ಕೆ ಬಹುತೇಕ 5-6 ವರ್ಷ ಬೇಕಾಗುತ್ತೆ. ಅದೇ 5-6 ವರ್ಷ ರೂಪಾಯಿ ಅಲ್ಲಿ 10 ಲಕ್ಷ ಇನ್ವೆಸ್ಟ್ ಮಾಡಿ ಕಾಯೋ ಬದಲು ಅದನ್ನೇ ಬ್ಯಾಂಕಲ್ಲಿ ಇಟ್ಟರೆ 20 ಲಕ್ಷ ಬರುತ್ತೆ. ಈ 10 ಲಕ್ಷ ರೂಪಾಯಿಯನ್ನು ಕೂಡ ಅವನು ತಗೊಂಡು ಮನೆ ತೊಗೊಳ್ಳಲ್ಲ. ಅಲ್ಲೆಲ್ಲೋ 4 ದಿವಸ ಶೂಟಿಂಗ್ ಮಾಡೋರಿಗೆ ದುಡ್ಡು ಕೊಟ್ಟಿರ್ತಾನೆ, ಮೇಕಪ್ಪನೇ ದುಡ್ಡು ಕೊಟ್ಟಿರ್ತಾನೆ, ಕಲಾವಿದರು ದುಡ್ಡು ಕೊಟ್ಟಿರ್ತಾನೆ, ಒಂದು 4 ಜನಕ್ಕೆ ಊಟ ಹಾಕಿರ್ತಾನೆ, ಅದೇ ಎಡಿಟಿಂಗ್ ಸ್ಟುಡಿಯೋಗೆ ದುಡ್ಡು ಕೊಟ್ಟಿರ್ತಾನೆ, ಅದೇ ಸ್ಕ್ರಿಪ್ಟ್ ಬರೆಯೋನೇ ದುಡ್ಡು ಕೊಟ್ಟಿರ್ತಾನೆ, ಯಾವುದೋ ಅಸೋಸಿಯೇಟಿಗೆ ದುಡ್ಡು ಕೊಟ್ಟಿರ್ತಾನೆ. ಇವರೆಲ್ಲರಿಗೂ ಹಂಚಿರ್ತಾನೆ. ಇಂಡಸ್ಟ್ರಿಗೆ ತಾನೆ ಅವ್ನು ದುಡ್ಡು ಕೊಡೋದು. ನೀವು ಒಂದು 40 ಜನಕ್ಕೆ ಊಟ ಹಾಕ್ಬೋದು, ಅವ್ನು 400 ಜನಕ್ಕೆ ಊಟ ಹಾಕ್ಬೋದು, ಇವನೊಂದು 40 ಜನಕ್ಕೆ ಊಟ ಹಾಕ್ಬೋದು. ಇಷ್ಟೇ ವ್ಯತ್ಯಾಸ ಬಿಟ್ಟರೆ ಆ 10 ಲಕ್ಷ ರೂಪಾಯಿ ಇಂಡಸ್ಟ್ರಿಗೆ ತಾನೆ ಹಂಚಿರ್ತಾನೆ. ಇನ್ನೊಂದು, ನೀವು ಆಯ್ಕೆ ಸಮಿತಿಯ ಸದಸ್ಯರನ್ನ ಯಾರನ್ನು ಮಾಡ್ತೀರಿ, ಎಂಥರನ್ನ ಮಾಡ್ತೀರಿ? ಇದು ಪ್ರಶ್ನೆ ಮಾಡ್ಬೇಕಲ್ಲ. ಒಂದು ತುಂಬ ಅದ್ಭುತವಾದ ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಗಿರೀಶ್ ಕಾಸರವಳ್ಳಿ ಅವರು ಒಂದು ಸತಿ ಸಹಾಯಧನದ ಸಮಿತಿ ಅಧ್ಯಕ್ಷರಾಗಿದ್ದರು. ಈಗ ಅಟ್ಲೀಸ್ಟ್ 125 ಸಿನಿಮಾಗಳ ಆಯ್ಕೆಗೆ ಅವಕಾಶ ಇದೆ. ಆಗ ಇದ್ದಿದ್ದು ಕೇವಲ 25 ಸಿನಿಮಾಗಳು, 20 ಸಿನಿಮಾಗಳಿಗಷ್ಟೇ ಸಬ್ಸಿಡಿ ಕೊಡ್ತಾಯಿದ್ದು. ಆ ವರ್ಷ ನಂದು ಕೂಡ ಒಂದು ಸಿನಿಮಾ ಇತ್ತು, ದಾದಾಗಿರಿ ಅಂತ ಹೇಳಿ. ಒಟ್ಟು ಆ ವರ್ಷ ಆಯ್ಕೆ ಬಯಸಿ ಹೋಗಿದ್ದಂಥದ್ದು 82 ಸಿನಿಮಾ. ಅವರು ಆಯ್ಕೆ ಮಾಡಿದ್ದು ಕೇವಲ 12 ಸಿನಿಮಾಗಳು. ನಾವು ಪ್ರಶ್ನೆ ಮಾಡಿದ್ವಿ, ಅಲ್ಲ ರೀ 20 ಸಿನಿಮಾ ಕೊಡೋದಕ್ಕೆ ಅವಕಾಶ ಇದೆ, ಯಾಕೆ ಕೊಡೋಕ್ಕಾಗಲ್ಲ ಅಂತ ನಾನು ಜಗಳ ಮಾಡಿದ್ದೀನಿ ಅವ್ರ ಹತ್ರ. ಆದರೆ ಅವರು ಒಂದೇ ಹೇಳಿದ್ದು, ಸರ್ಕಾರದ ಅಧಿಕಾರಿಗಳು ಹೇಳಿದ್ದಾರೆ, ಇಲ್ಲ 20 ಪಿಕ್ಚರ್ಗೆ ಅವಕಾಶ ಇದೆ, 20 ಜನ ಪ್ರೊಡ್ಯೂಸರ್ಗೆ ಅನುಕೂಲ ಆಗುತ್ತೆ, ಮಾಡಿಕೊಡಿ ಅಂತ. ಅವರು ಒಂದೇ ಮಾತು ಹೇಳಿದ್ದಾರೆ, ಸ್ವಾಮಿ ನೀವು ಗುಣಮಟ್ಟದ ಸಿನಿಮಾವನ್ನು ಆಯ್ಕೆ ಮಾಡಿಕೊಡಿ ಅಂತ ಹೇಳಿದಿರಿ. ನನಗೆ ಸಿಕ್ಕಿರೋದಿಲ್ಲಿ ಗುಣಮಟ್ಟದ ಸಿನಿಮಾ 12, ಈ 12 ಸಿನಿಮಾ ಆಯ್ಕೆ ಮಾಡಿಕೊಟ್ಟಿದ್ದೀನಿ. ಇನ್ನೂ 8 ಬೇಕು ಅನ್ನೋದಾದರೆ ನೀವು ಬೇರೆ ಯಾರನ್ನಾರ ಸಮಿತಿ ಮಾಡ್ಕೊಳ್ಳಿ, ಅವ್ರ ಕಡೆಯಿಂದ ಆಯ್ಕೆ ಮಾಡಿಸ್ಕೊಳ್ಳಿ, ನಾನು ಮಾಡಲ್ಲ ಅಂತ ಹೇಳಿದರೆ. ಇದು ಗಟ್ಟಿತನ, ಇದು ಗುಣಮಟ್ಟದ ತನ. ಈ ಥರದ ಸಮಿತಿ ನೀವು ಮಾಡೋದಕ್ಕೆ ಹೇಗಾಗಲ್ಲ? ಸರ್ಕಾರದ ವೈಫಲ್ಯಗಳನ್ನು ತಂದು ನಿರ್ಮಾಪಕರನ್ನ ಕಳ್ಳರನ್ನಾಗಿ ಮಾಡೋದು ಎಷ್ಟು ಸತ್ಯ? ಆಯ್ಕೆ ಸಮಿತಿ ಮಾಡ್ಬೇಕಾದ್ರೆ ಯಾಕೆ ಸರಿ ಮಾಡಲ್ಲ? ಆಯ್ಕೆ ಸಮಿತಿ ಮಾಡ್ತೀರಿ. ಈಗ ಇನ್ನೊಂದು 22ರದ್ದು ಸಬ್ಸಿಡಿಗೆ ಸಿನಿಮಾ ಕಾನ್ಫರ್ಮೇ ಮಾಡಿಲ್ಲ. 4 ವರ್ಷದ ಮುಂಚೆನೇ ಸರ್ಕಾರ ಆಯ್ಕೆ ಸಮಿತಿ ಸದಸ್ಯರನ್ನು ಮಾಡಿದೆ. ಆದರೆ ಇದು ಉದ್ದೇಶ ಏನು? ವ್ಯಾಪಾರ ಮಾಡ್ಕೊಳ್ಳೋದಾ? ಹಾಗಾದರೆ ಮುಂದುವರೆದ ಭಾಗ ಹೇಳ್ತೀನಿ. ಸರ್ಕಾರ 1 ವರ್ಷ ಅದು ಪ್ರಕ್ರಿಯೆ ಇದುವರೆಗೂ ನಡ್ಕೊಂಬಂದಿರೋದಂಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಒಂದು ನಿಯಮವನ್ನು ಪಾಲಿಸ್ಕೊಂಡ್ಬಂದಿದೆ.
ಪ್ರತಿ ವರ್ಷ ಆ ವರ್ಷದ ಸಿನಿಮಾನ ಕಾಲ್ಫರ್ ಮಾಡುತ್ತೆ, ಕಳೆದ ವರ್ಷದ ಸಿನಿಮಾನ. ಆ ಸಿನಿಮಾಗಳಲ್ಲಿ ಯಾರನ್ನ ನಾವು ಆಯ್ಕೆ ಸಮಿತಿ ಸದಸ್ಯರನ್ನ ಮಾಡಬೇಕು, ನಿರ್ಮಾಪಕರನ್ನ, ನಿರ್ದೇಶಕನ ಅಥವಾ ಕಲಾವಿದನ ಅಥವಾ ಕ್ಯಾಮ್ರಾಮೆನ್ನ ಅಥವಾ ಎಲ್ಲ ವಿಭಾಗದಲ್ಲಿ ಎಲ್ಲ ಬ್ರಾಂಚಸ್ಸಲ್ಲೂ ಒಬ್ಬೊಬ್ಬ ಗಟ್ಟಿ ವ್ಯಕ್ತಿ, ಅಲ್ಲೇನೋ ಸಾಮಾಜಿಕ ನ್ಯಾಯನೂ ಕೊಡಿಸ್ಬೇಕಾಗತ್ತೆ. ಆಮೇಲೆ ಆ ಸಿನಿಮಾ ಅವನು ವರ್ಕ್ ಮಾಡೋದು ಪರೋಕ್ಷವಾಗಿ ಅಥವಾ ಪ್ರತ್ಯಕ್ಷವಾಗಿ ಅವನು ಕೆಲಸ ಮಾಡಿದಾನ ಇಲ್ವಾ ಅಂತಕ್ಕಂಥದ್ದೆಲ್ಲ ಗೊತ್ತಾಗೋದು ಆ ಸಿನಿಮಾಗಳ ನಾವು ಅರ್ಜಿ ಕರೆದಾಗ. ಸೊ ಆ ಒಂದು ಈ ನಿಟ್ಟಿನಲ್ಲಿ ಈ ಥರದವ್ರು ಯಾರೂ ಇಲ್ಲ ಅಂತಕ್ಕಂಥದ್ದು ಗೊತ್ತು ಮಾಡಿಕೊಂಡು ಒಂದು ಸಮಿತಿಯನ್ನು ಅವರು ಶಿಫಾರಸು ಮಾಡುತ್ತೆ ಸರ್ಕಾರಕ್ಕೆ. ಕಳೆದ 3-4 ವರ್ಷದಿಂದ ಇಲ್ಲಿಂದ ಒಂದು ಪ್ರಸ್ತಾವನೆ ಕಳಿಸ್ಕೊಡ್ತಾರೆ, ಇಂತಿಂಥದ್ಗ ಪ್ರಶಸ್ತಿಗಾಗಿ ಕಳಿಸಿದ್ದೀವಿ, ಈ ಥರದ ಆಯ್ಕೆ ಸಮಿತಿ ಕಳಿಸ್ಕೊಟ್ಟಿದ್ದೀವಿ, ಸಹಾಯಧನಕ್ಕೆ ಈ ಸಮಿತಿ ಕಳಿಸ್ಕೊಟ್ಟಿದ್ದೀವಿ ಅಂತ. ಆದರೆ ಅಲ್ಲಿಂದ ಬರೋದು ಯಾವುದು? ಇವ್ರು ಕಳಿಸಿರ್ತಕ್ಕಂಥ ಒಂದೂ ಇರಲ್ಲ, ಬೇರೆ ಬೇರೆ ಇರ್ತವೆ. ಅದ್ರ ಉದ್ದೇಶ ಏನದು? ನೀವೇ ಪಾರದರ್ಶಕವಾಗಿ ಕೆಲಸ ಮಾಡಿದ್ರೆ ಬಹುತೇಕ ಕಳಂಕ ಯಾಕಾಗುತ್ತೆ? ಕ್ವಾಲಿಟಿ ಸಿನಿಮಾಗಳು ಯಾಕೆ ಸಿಕ್ಕಲ್ಲ? ಈಗ ಒಂದು ತಾರೀಫ್ ಮಾಡ್ಕೊಡಿದಾರಂತಲ್ಲ, 10 ಲಕ್ಷ, 2 ಲಕ್ಷ, 15 ಲಕ್ಷಕ್ಕೆ ಇಷ್ಟು, 25 ಲಕ್ಷದವ್ರಿಗೆ ಇಷ್ಟು ಹಣ ಕೊಡ್ಲೇಬೇಕು ಅಂತ ಕೆಲವು ನಿರ್ಮಾಪಕರು ಓಡಾಡ್ತಾರಲ್ಲ, ಆ ನಿರ್ಮಾಪಕರ ಪರವಾಗಿ ಏನ್ ಮಾತಾಡ್ತೀರಾ? ಕೊಡ್ಲೇಬೇಕು ಅಂತ ಒಂದು ಪದ್ಧತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಭ್ರಷ್ಟಾಚಾರದ ಕೂಪ ಅಂತ. ಸರ್, ಅದು ನಾನು ಒಪ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತಂತಂದರೆ ಸಿನಿಮಾ ಮಾತಾಡೋ ಥರ ಸಿನಿಮಾ ತೆಗೆದಾಗ ನೀವು ಬೇರೆ ಮಾತಾಡೋ ಅವಶ್ಯಕತೆ ಇರಲ್ಲ. ಯಾವಾಗ ಸಿನಿಮಾ ಮಾತಾಡಲ್ಲ ಆಗ ನೀವು ಮಾತಾಡಬೇಕಾಗತ್ತೆ. ನಾನು ಹೇಳೋದು ಇಷ್ಟೇ, ಸಿನಿಮಾನೇ ಮಾತಾಡೋ ಥರ ತೆಗೀರಿ, ಅವಾಗ ನೀವು ಮಾತಾಡೋ ತಪ್ಪುತ್ತೆ. ಆಮೇಲೆ ನಾನು ಹೇಳೋದು ಅಂದರೆ ಅದು ಆಗಲೇ ಹೇಳಿದ್ದೆ, ನಾನು ರಿಪೀಟ್ ಮಾಡ್ತೀನಿ, ಗಿರೀಶ್ ಕಾಸರವಳ್ಳಿಯವ್ರ ಕಾಲದ್ದೇ ರಿಪೀಟ್ ಮಾಡ್ತೀನಿ. ಅಂಥ ಕಮಿಟಿಯವರಿದ್ದಾಗ ನಿಮ್ಮ ಲಂಚಕೋರತನ ಅಥವಾ ಈ ಥರದಕ್ಕಂದು ಅವಕಾಶ ಎಲ್ಲಿರುತ್ತೆ? ಗುಣಮಟ್ಟದ ಸಿನಿಮಾಗಳು ಖಂಡಿತ ಬರುತ್ತೆ. ಅವಾಗ ಏನು ಈಗ ಹೊಡ್ಕೊತಿರ್ತಾರಲ್ಲ, 10 ಲಕ್ಷಕ್ಕೆ ಸಿನಿಮಾ ಮಾಡ್ತಾರೆ, 15 ಲಕ್ಷಕ್ಕೆ ಸಿನಿಮಾ ಮಾಡ್ತಾನೆ, ಅದಕ್ಕೆ ಅಂತ್ಯ ಆಗುತ್ತೆ. ಅವಾಗ ಒಳ್ಳೆ ಸಿನಿಮಾಗಳು ಆಯ್ಕೆ ಆಗುತ್ತೆ. ಅವಾಗ ನಾವು ಮಾತಾಡೋಕ್ಕಾಗಲ್ಲ ರೀ, ಸಿನಿಮಾ ಮಾತಾಡಬೇಕು ಅಂತೇಳಿ ಸಿನಿಮಾ ಮಾತಾಡೋ ರೀತಿ ಸಿನಿಮಾ ತೆಗಿಯಂತ ಉಟ್ಕೋತಾರೆ ಮತ್ತು ಉಳ್ಕೋತಾರೆ. ಅವಾಗ ಇದಕ್ಕೆ ಪ್ರಶ್ನೆನೇ ಬರಲ್ವಲ್ಲ. ನೀವು ಯಾವಾಗ ಈ ಥರದ ಆಯ್ಕೆ ಸಮಿತಿ ಹಾಕ್ತೀರಾ ಆವಾಗ ನೀವೇ ಒಂದು ವೇದಿಕೆ ರೆಡಿ ಮಾಡಿಕೊಟ್ಟಂಗೆ. ಫಸ್ಟ್ ನೀವು ಒಂದು ಒಳ್ಳೆ ಗುಣಮಟ್ಟದ ಆಯ್ಕೆ ಸಮಿತಿ ಹಾಕಿ, ಆವಾಗ ಹೊರಗಡೆ ಮಾತಾಡೋರು ಬೇಕಾದಷ್ಟು ಮಾತಾಡ್ಕೊಳ್ಳಿ, ಅವಾಗ ನೀಟಾಗಿ ಬರುತ್ತೆ. ಒಳ್ಳೊಳ್ಳೆ ಸಿನಿಮಾಗಳು ಆಚೆ ಬರ್ತವೆ. ಒಳ್ಳೆ ಸಿನಿಮಾ ಯಾರು ನಿಜಕ್ಕೂ ಒಂದು ಒಳ್ಳೆ ಪ್ರಯತ್ನ ಮಾಡ್ತಾನೆ ಅಂತ ಖಂಡಿತ ಒಂದು ಒಳ್ಳೆ ಅವಕಾಶ ಸಿಗುತ್ತೆ, ಅವನಿಗೆ ಭರವಸೆಗಳು ಮೂಡ್ತವೆ. ಎಸ್, ನಾನು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ನಮ್ಮನ್ನು ಗುರುತಿಸ್ತಾರೆ, ನಾವು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅಥವಾ ನಿಲ್ಲಕ್ಕೆ ಸಾಧ್ಯ ಆಗುತ್ತೆ, ಒಂದು ಭರವಸೆನೂ ಮೂಡುತ್ತಲ್ಲ. ಈಗ ಕೆಲವು ಪ್ರೊಡ್ಯೂಸರ್ಸ್ ಹೇಳ್ತಾರೆ, ವಿ ಆರ್ ರೆಗ್ಯುಲರ್ ಫಿಲ್ಮ್ ಮೇಕರ್ಸ್, ನಮಗೇನೋ ಸಬ್ಸಿಡಿ ಅವಶ್ಯಕತೆ ಇದೆ, 10 ಲಕ್ಷ 25 ಲಕ್ಷಕ್ಕೆ ನಾವು ಹೊರಡೋಕ್ಕಾಗಲ್ಲ ನಮ್ಮ ಕೈಲಿ. ಅಂದರೆ ಈ ಸಿಸ್ಟಮ್ ವಿರುದ್ಧ ನಾವು ಹೊರಡೋಕ್ಕಾಗಲ್ಲ, ಲಂಚ ಕೊಟ್ಕೊಂಡು ಕೋಟ್ಯಾಂತರ ರೂಪಾಯಿ ಹಾಕ್ತೀವಿ, ಕೆಲವು ಸಿನಿಮಾದಲ್ಲಿ ಕೋಟ್ಯಾಂತರ ರೂಪಾಯಿ ಬರುತ್ತೆ, ಕೆಲವು ಸಿನಿಮಾದಲ್ಲಿ ಲಾಸ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಈ ಸಬ್ಸಿಡಿ ಅನ್ನೋದೇ ಬೇಡ, ಇದು ದೊಡ್ಡ ರಗಳೆ ಆಗೋಯ್ತು ಅಂತ ಹೇಳ್ತಾರೆ ಕೆಲವು ಪ್ರೊಡ್ಯೂಸರ್ಸ್. ನಾನು ಹೇಳೋದು, ದೊಡ್ಡ ಪ್ರೊಡ್ಯೂಸರ್ಸ್ ಯಾರು, ನೀವು 1 ಕೋಟಿ ರೂಪಾಯಿ ಮೇಲೆ ಹಾಕಿ ಸಿನಿಮಾ ಬಡ್ಜೆಟ್ ಮಾಡ್ತಾನೆ ಅಥವಾ 5 ಕೋಟಿ ಮೇಲೆ ಹಾಕಿ ಸಿನಿಮಾ ಮಾಡ್ತಾನೆ, ಅವರು ಸಬ್ಸಿಡಿಗೆ ಅಪ್ಲೈವೇ ಮಾಡಬಾರ್ದು ಸರ್. ಅವ್ರು ಅಪ್ಲೈವೇ ಮಾಡಬಾರ್ದು. ನೀವು ಕೋಟ್ಯಾಂತರ ರೂಪಾಯಿ ಸಿನಿಮಾ ಮಾಡೋದು ನೀವು ಈ ದೇಶದ ಅಥವಾ ಈ ಮಣ್ಣಿನ ಅಥವಾ ಈ ನೆಲದ ಅಥವಾ ಈ ಜಲದ ಅಥವಾ ಈ ಕನ್ನಡ ಸಂಸ್ಕೃತಿಯ ಅಥವಾ ಪುಸ್ತಕಗಳನ್ನು ಅಥವಾ ಕಾದಂಬರಿಗಳನ್ನು ಅಥವಾ ನಾಟಕಗಳನ್ನು ಸಿನಿಮಾ ಮಾಡಬೇಕು ಅಂತ ಹೊರಟಿರೋಲ್ಲ. ನೀವು ಬಂದಿರತಕ್ಕಂಥದ್ದೇ ನೀವು ವ್ಯಾಪಾರಕ್ಕಾಗಿ ಸಿನಿಮಾ ಮಾಡ್ತಿದ್ದೀರಿ. ನೀವು ವ್ಯಾಪಾರಕ್ಕಾಗಿ ಸಿನಿಮಾ ಮಾಡಿದ್ಮೇಲೆ ಇದನ್ನ ಯಾಕೆ ಕೇಳಕ್ಕೆ ಹೋಗ್ತೀರಿ? ಗೆದ್ದರು ತೊಗೋತೀರಿ, ಸೋತರು ತೊಗೋತೀರಿ, ಆ ಪಾಲ್ದಾರರು ನೀವೇ ಆಗಿರ್ತೀರಿ. ಇದು ನಿಜಕ್ಕೂ ಯಾರಿಗೆ ಬೇಕಾಗಿರಂದರೆ ಈ ನೆಲದ ಅಥವಾ ಈ ಜಲದ ಈ ಮಣ್ಣಿನ ವಾಸನೆಯ ಕಥೆಯನ್ನು ಇಟ್ಕೊಂಡು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸಿನಿಮಾವನ್ನು ಅಥವಾ ಕನ್ನಡ ಚಿತ್ರರಂಗವನ್ನು ಅಥವಾ ಕನ್ನಡ ಸಾಹಿತ್ಯವನ್ನು ಬಿಂಬಿಸುವ ಅಥವಾ ಪ್ರದರ್ಶಿಸುವ ಅಥವಾ ಅಲ್ಲೆಲ್ಲವೂ ಕೂಡ ಕರ್ನಾಟಕವನ್ನು ಗುರುತಿಸುವ ಕೆಲಸ ಮಾಡುವಂಥ ನಿರ್ಮಾಪಕ ನಿರ್ದೇಶಕನಿಗೆ ಸಲ್ಲಬೇಕಾದದ್ದು. ಅಂಥ ಸಿನಿಮಾಗಳು ಮಾಡಬೇಕು ಹೊರತು ಅಂಥವ್ರಿಗೆ ಕೊಡಬೇಕಾಗಿದೆ ಹೊರತು ನೀನು ಕೋಟಿಗಟ್ಟಲೆ ಸಿನಿಮಾ ಮಾಡೋದಿದ್ದರೆ ನೀನು 10 ಲಕ್ಷ ರೂಪಾಯಿ ಹಾಕಬೇಕು, ಅದು ತಪ್ಪೇ. ನನ್ನ ಪ್ರಕಾರ ಅವ್ರು ಅಪ್ಲೈ ಮಾಡೋದೇ ತಪ್ಪು. ಅಂಥ ಸಿನಿಮಾ ಸಹಾಯಧನ ಕೊಡೋದು ತಪ್ಪು. ಕೊಡಿ, ಇಂಥ ಸಿನಿಮಾದವ್ರಿಗೆ ಕೊಡಿ. ಅವನು ಈ ನೆಲದ ಸಿನಿಮಾ ಮಾಡ್ತಿರ್ತಾನೆ, ಹಾಗಂತೇಳಿ ಅವ್ರು ಹೇಳ್ಬೋದು ನಾವೇ ಈ ನೆಲದ ಸಿನಿಮಾ ಮಾಡಲ್ವಾ ಅಂತ ಪ್ರಶ್ನೆ ಮಾಡ್ಬೋದು. ಸ್ವಾಮಿ, ನೀವು ಸತ್ಯಮೇವ ಜಯತೆ ಆರಂಭದಿಂದ ಅಂತ್ಯದವರೆಗೂ ಏನು ಕಥೆ ಹೇಳ್ಕೊಂಡು ಹೋಗಿರ್ತೀರಿ? ಅಥವಾ ಮೂಢನಂಬಿಕೆಗಳ ಬಗ್ಗೆ ಕಥೆ ಹೇಳ್ತೀರಿ, ಅದ್ರ ವೈಭವೀಕರಿಸ್ತೀರಿ, ಅಥವಾ ರಕ್ತ ಚರಿತ್ರೆಯನ್ನು ಹೇಳ್ತಾ ಹೋಗ್ತೀರಿ, ಅಂಡರ್ವರ್ಲ್ಡನ್ನು ವೈಭವೀಕರಿಸ್ತೀರಿ. ಇದು ಅದು ಈ ದೇಶದ ಎಲ್ಲ ಊರಲ್ಲೂ ಇರೋದ್ರಿ. ಈ ಮಣ್ಣಿನ ಸಿನಿಮಾ ಹೆಂಗಾಗತ್ತೆ? ಅದು ರಕ್ತ ಚರಿತ್ರೆ ಈ ಊರಿದಲ್ಲ, ಈ ದೇಶದ ಅಥವಾ ಇನ್ಯಾವುದೋ ವಿದೇಶದಲ್ಲೂ ಕೂಡ ಇದೆ, ಮೂಢನಂಬಿಕೆಗಳಿದೆ. ಅದನ್ನು ವೈಭವೀಕರಿಸಿ ನೀವು ಸಿನಿಮಾ ಮಾಡೋದಾದ್ರೆ ಅಂಥವಕ್ಕೆ ನೀವು ಪ್ರೋತ್ಸಾಹಧನ ಕೊಡೋದು ತಪ್ಪಲ್ವಾ? ಕೊಡಬಾರ್ದು ಅವಕ್ಕೆ. ಈಗ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆ ಆದಂಥ ಸಿನಿಮಾಗಳಿಗೆ ಈಗೇನೋ 18.25 ಲಕ್ಷ ಬರ್ತಾ ಇತ್ತು, ಅದನ್ನು ತಡೆ ಹಿಡಿದು ಬಿಡಿ ಅಂತ 2023 ಒಂದು ಆದೇಶ, 2019ಕ್ಕೆ ತಡೆ ಹಿಡಿದಿ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಆರಂಭ ಆಗಿದ್ದು ಯಾಕೆ ಅಂತಲೂ ಕೇಳ್ಕೊಳ್ಳಿ. ಅದನ್ನು ನೇರವಾಗಿ ನಾನು ಕೆಲವ್ರನ್ನ ನಿರ್ಮಾಪಕರನ್ನ ಇಲ್ಲಿ ದೂಷಿಸಲೇಬೇಕಾಗತ್ತೆ ಅಥವಾ ನಿರ್ದೇಶಕರನ್ನ ದೂಷಿಸಲೇಬೇಕಾಗತ್ತೆ. ಅಲ್ಲಿವರೆಗೂ ಅದು ತುಂಬ ಚೆನ್ನಾಗಿ ನಡೀತಿತ್ತು.
ಕಲ್ಕತ್ತಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಒಂದು ವರ್ಷ ಅದು ಆ ವರ್ಷದಲ್ಲಿ ಏನೋ ಒಂದು ಪಾಲಿಸಿ ಮಾಡಿ ಒಂದು 10 ಸಿನಿಮಾ ಕನ್ನಡದ ಸಿನಿಮಾಗಳನ್ನು ಅಲ್ಲಿ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಇವರೇನಾಗೋಯ್ತು, ಇಲ್ಲಿ ನಮ್ಮ ಅಧಿಕಾರಿಗಳ ತಪ್ಪು ಮಾಹಿತಿನೋ ಅಥವಾ ಅದನ್ನು ತಪ್ಪು ಮಾಹಿತಿ ಕೊಟ್ಟರೋ ನನಗೆ ಗೊತ್ತಿಲ್ಲ. ಅಲ್ಲಿ ಒಂದು ಗೈಡ್ಲೈನ್ ಕ್ಲಿಯರ್ ಆಗಿದೆ, ಸ್ಪರ್ಧಾ ವಿಭಾಗದಲ್ಲಿ ಆಯ್ಕೆಯಾದ ಚಿತ್ರಗಳಿಗೆ ನಾವು ವಿಶೇಷ ಸಹಾಯಧನ ಕೊಡ್ತೀವಿ ಅಂತ. ಇವರು ಮಾಮೂಲಿ ಒಂದು 10 ಸಿನಿಮಾಗಳು ಕನ್ನಡ ಸಿನಿಮಾಗಳನ್ನ ಪ್ರಮೋಟ್ ಮಾಡೋದಕ್ಕೋಸ್ಕರ ಪ್ರದರ್ಶನ ಮಾಡಿದ್ದು ಸರ್ಟಿಫಿಕೇಟ್ ತಂದು ಹಣ ತೊಗೊಂಡೋದ್ರು. ಅದನ್ನು ಒಂದಷ್ಟು ಜನ ಪ್ರಶ್ನೆ ಮಾಡಿದ್ರು. ಸೊ ಹಾಗಾಗಿ ಆ ಪ್ರಕ್ರಿಯೆನೇ ಸಂಪೂರ್ಣ ನಿಲ್ಲಿಸಿದ್ರು. ಅದು ತಪ್ಪು. ಮಾಹಿತಿ ಸರಿಯಾಗಿ ಪಡ್ಕೊಂಡು ಯಾವ್ದು ಆಗಬೇಕು ಅನ್ನೋದಕ್ಕಂಥದ್ದನ್ನು ಮಾಡಬೇಕಾಗಿತ್ತು ವಿನಃ ಸುಮ್ಮನೆ ಏನು ಎತ್ತಿ ಕೊಟ್ಟಿ ಕಟ್ಟು ತನಗೆ ಅದಾಯಿತು ಅಬ್ಲಿಗೇಷನ್ ಆಗ್ತಿದೆ ಅದು ಬೇಡ ಅನ್ನೋದನ್ನ ಅದು ತಪ್ಪದು. ಫಸ್ಟು ನಾನು ಈಗೇನು ಸರ್ಕಾರಕ್ಕೆ ಹೇಳ್ತೀನಿ, ತಮ್ಮ ವೈಫಲ್ಯಗಳನ್ನು ಸರಿಪಡಿಸ್ಕೊಂಡ್ರೆ ಯಾವ ತೊಂದರೆ ಆಗಲ್ಲ ಸರ್. ಇದನ್ನು ಸರಿಪಡಿಸ್ಕೋಬೇಕು. ಅದು ಸರಿಪಡಿಸ್ಕೊಳ್ಬೇಕಾದ್ರೆ ಫಸ್ಟು ನಿಮಗೆ ಆ ಮನಸ್ಥಿತಿ ಇರಬೇಕು. ಏನೋ ಮಾಡ್ತಿದ್ದೀವಿ ಬಿಡು, ಕರಿತೀವಿ ಬಿಡಿ. ಈಗ 5-6 ವರ್ಷ ಆಗಿದೆ ಸಬ್ಸಿಡಿ ಹಣ ಕೊಟ್ಟು, ಪ್ರಶಸ್ತಿ ಕೊಟ್ಟು. ಬದುಕಿಲ್ಲ ಅವರು ಇವಾಗಲೂ ಬದುಕಿದಾರಲ್ಲ. ಅದು ಯೋಚನೆ ಮಾಡಬೇಕು. ಆ ವರ್ಷ ನಾನು ಹೇಳೋದಷ್ಟೇ ಸರ್, ಯಾರೇ ಆಗಲಿ ಇವತ್ತು ಜೋಸೆಮ್ಮನವ್ರದ್ದು ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಭಾಳ ನೋವಿಂದ ಮಾತಾಡ್ಕೊಂಬಂದು. ಯಾಕೆಂತಂದರೆ ಯಾವುದೇ ವ್ಯಕ್ತಿಗೆ ನಾವು ಏನಾದ್ರು ಪುರಸ್ಕಾರ ಮಾಡಬೇಕು ಅಂದ್ರೆ ಸತ್ತ ಮೇಲೆ ಎಲ್ಲ ಸನ್ಮಾನ ಮಾಡೋದು. ಈ ವರ್ಷವೂ ಈಗ ಒಂದು 3-4 ವರ್ಷದಲ್ಲಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಏನಾದ್ರು ಪ್ರಶಸ್ತಿಗಳನ್ನ ಒಂದು ಕಮಿಟಿ ಕೊಡ್ತಾರೆ. ಪಾಪ ಮನುಷ್ಯ 10 ವರ್ಷದಿಂದ ಕಾಯ್ತಿದ್ದಾನೆ, ನನಗೊಂದು ಪ್ರಶಸ್ತಿ ಬರುತ್ತೆ, ಪುಟ್ಟಣ್ಣ ಕಣಗಾಲ್ ಅಂತ ಪ್ರಶಸ್ತಿ ಬರ್ಬೋದು, ಅಥವಾ ಜೀವಮಾನ ಸಾಧನೆಗೆ ಪ್ರಶಸ್ತಿ ಬರ್ಬೋದು ಅಂತ. ಜೀವಮಾನ ಸಾಧನೆ ಏನು, ಜೀವಮಾನ ಅಂದರೆ ಆ ಪದದ ಅರ್ಥನೇ ಗೊತ್ತಿಲ್ಲದಿರ್ತಕ್ಕಂಥವ್ರೆಲ್ಲರೂ ಪ್ರಶಸ್ತಿ ತಗೋತಾ ಇದ್ದಾರೆ. ಇದು ತಪ್ಪಲ್ವಾ? ಯಾಕಿಂದು ಈಗ ಆತ ಅಟ್ಲೀಸ್ಟ್ ಬದುಕಿದಾಗಲೇ ಕೊಟ್ಟಿದ್ರೆ ಅದಕ್ಕೊಂದು ಸಂಪೂರ್ಣ ಜೀವನ ಆಗ್ತಿತ್ತಲ್ಲ. ನನ್ನ ಸಾಧನೆಯನ್ನು ಗುರುತಿಸಿದ್ದಾರೆ ಅಂತಕ್ಕಂಥ ಒಂದು ಗೌರವ ಸಿಗ್ತಿತ್ತಲ್ಲ. ಯಾವುದೋ 5-6 ಸಿನಿಮಾ ಮಾಡಿಬಿಟ್ಟು ವರ್ಷ ಪೂರ್ತಿ ಇಂಡಸ್ಟ್ರಿಲೇ ಓಡಾಡ್ಕೊಂಡು ಇದ್ಕೊಂಡ್ಬಿಟ್ರೆ ಜೀವನಮಾನ ಸಾಧನೆ ಪ್ರಶಸ್ತಿ ಕೊಡೋದಾ? ಇದು ಪ್ರಶ್ನೆ ಮಾಡ್ತಿದ್ದೀವಿ. ಕೃಷ್ಣೇಗೌಡ ಕೆಟ್ಟವನಾಗ್ತಾನೆ, ಕೃಷ್ಣೇಗೌಡನು ಟಾರ್ಗೆಟ್ ಮಾಡ್ತಾರೆ. ಒಂದು ಒಳ್ಳೇದು ಮಾತಾಡೋದು ತಪ್ಪು. ಈಗ 50 ವರ್ಷ ತುಂಬಿದ ಲೆಜೆಂಡರಿ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವ್ರದ್ದು 5 ದಿನಗಳ ಕಾಲ ಒಂದು 3/4 ಕೋಟಿಯಷ್ಟು ಹಣ ಹಾಕಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತೀನಿ, ಅದಕ್ಕೆ ಹೋಗಿ ಕೇಸ್ ಹಾಕ್ತಾರೆ ನನ್ನ ಮೇಲೆ. ಯಾರಾಗಲಿ ರೀ, ಊರು ಹಬ್ಬ ಮಾಡ್ತಾ ಇದ್ದೀವಿ, ದೇವ್ರ ತೇರು ಎಳಿತಾ ಇದ್ದೀವಿ, ಊರಿಗೆ ಜನರೆಲ್ಲ ಸೇರ್ಕೊಂಡು ಮಾಡಬೇಕಾಗಿತ್ತು. ಇಲ್ಲ ನಿಮ್ಮ ಕೈಲಿ ಆದರೆ ಬಂದು ಕೈ ಮುಗಿರಿ, ಇಲ್ಲ ತೆಪ್ಪಗೆ ನಿಮ್ಮ ಮಲ್ಲಾರ ಇರಬೇಕಲ್ಲ, ಅದು ಮಾಡಲ್ಲ. ತೊಂದರೆ ಕೊಡೋಕೆ ಏನು ಬೇಕು? ಒಂದೇನು ಅಂದರೆ ಈ ಅಭಿರುಚಿ ಆಗಿದೆ ಅಂದರೆ, ಒಳ್ಳೆ ಮಗು ಹುಟ್ಟಿದ್ರೆ ಅದು ಅವ್ರಿಗೆ ಹುಟ್ಟಬೇಕು. ಕೃಷ್ಣೇಗೌಡಿಗೆ ಹುಟ್ಬಿಟ್ರೆ ಅಯ್ಯೋ ಥೂ, ಕೃಷ್ಣೇಗೌಡಿಗೆ ಒಳ್ಳೆ ಮಗು ಹುಟ್ಬಿಟ್ಟೈತೆ ಥೂ. ಅಲ್ಲ ರೀ, ಈಗ ಹುಟ್ಟಿಂದ ಯಾವಂದರ ಆಗಲಿ ಚೆನ್ನಾಗಿರೋ ಮಗುನ ಚೆನ್ನಾಗಿದೆ ಅಂತ ಹೇಳೋಕ್ಕೂ ಕರ್ಮ ಏನು ನಿಮ್ಮದು? ನೀವು ಮಾಡಿದ್ರು ನಾನು ಬಂದು ಸೇರ್ಕೋತಿದ್ದೆ. ಯಾರು ಮಾಡಿದ್ರಿ ಅದು? ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಸಾಧನೆ ಮಾಡೋದನ್ನು ಇವಾಗ ಒಂದು ಆ ಥರ ನೆನೆಸ್ಕೊಳ್ಳೋದು ಒಂದು ದೊಡ್ಡ ಗೌರವ ಅಲ್ವಾ ನಮ್ಮ ಇಂಡಸ್ಟ್ರಿಗೆ? ಇಂಡಿಯಾದಲ್ಲೇ ಪ್ರಥಮ ಕಾರ್ಯಕ್ರಮ ಇದು ಮಾಡಿದ್ದು ನಾವು, ದೇಶದಲ್ಲಿ ಯಾರೂ ಮಾಡಿರಲಿಲ್ಲ. ಇಡೀ ಇಂಡಿಯಾದಲ್ಲಿ ಮಾತುಕತೆ ಆಗುತ್ತೆ. ಈಗ ನನಗೆ ಪ್ರಶ್ನೆ ನೀವು ಮಾತಾಡುವಾಗ ಉದ್ಭವಿಸಿದ್ದೇನು ಅಂದರೆ, ನೋಡ್ರೆ ತುಂಬ ನಿಖರವಾಗಿ ಮಾತಾಡ್ತಾ ಇದ್ದೀರಾ. ಈ ರೇಣುಕಾಸ್ವಾಮಿ ಪ್ರಕರಣ ನಿಮ್ಗೆ ಗೊತ್ತು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕುಟುಂಬಕ್ಕೆ ಫಿಲಂ ಚೇಂಬರ್ ಆಗ ಯಾರಿದ್ರು ಅಧ್ಯಕ್ಷರು, ಒಟ್ಟಾರೆ ಫಿಲಂ ಚೇಂಬರ್ ಅಂತ ಇನ್ನೊಂದು ಇದೆಯಲ್ಲ, ಚೇಂಬರ್ ಇದೆಯಲ್ಲ, ಈಗ ಶೇಷಾದ್ರಿಪುರಂ ಚೇಂಬರು ನಿಮ್ಮ ಗಾಂಧಿನಗರ ಚೇಂಬರ್ ಅಂತ ಮಾತಾಡಬೇಕು, ಜನರಿಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ. ಅವರಿಗೆ 5 ಲಕ್ಷ ರೂಪಾಯಿ ಹಣ ತಗೊಂಡೋಗಿ ಕೊಡೋರು ಜೋಸೆಮ್ಮನ್ ಅವ್ರ ಕುಟುಂಬ ಇರ್ಬೋದು, ಅಥವಾ ಅಂತ 100 ಕುಟುಂಬಗಳಿದ್ದಾವೆ ಚಿತ್ರರಂಗಕ್ಕೆ ಜೀವ ಸವಿಸಿ ನಿಜವಾಗ್ಲೂ ಕೆಲಸ ಮಾಡಿರೋರು, ವರ್ಷಾನುಗಟ್ಟಲೆ ಕೊಡುಗೆಗಳು ಕೊಟ್ಟಿರೋರು. ತಮ್ಮ ಹೊಟ್ಟೆಪಾಡಿಗೋಸ್ಕರ ಸಿನಿಮಾ ಮಾಡಿರೋರು ಬೇರೆ, ಕೊಡುಗೆಗಳನ್ನೇ ಕೊಟ್ಟಿರೋರು ಬೇರೆ. ಅವ್ರಿಗೆ ಏನಾರು ಮಾಡ್ಬೇಕಲ್ಲ, ಯಾಕೆ ಅದನ್ನು ಮಾಡಲ್ಲ ಅಂತ. ಅಲ್ಲ, ಅದನ್ನು ಕೂಡ ಇವತ್ತು ನಾನು ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಜ್ಞಾಪಿಸ್ದೆ. ಯಾಕೆಂತಂದರೆ ಇದೇ ರೇಣುಕಾಚಾರ್ಯ ಅಥವಾ ರೇಣುಕಾಸ್ವಾಮಿ ಯಾರಿದ್ದಾರೆ ಅವರು ಈ ಸಂಸ್ಥೆಗೆ ಖಂಡಿತ ಸಂಬಂಧ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ. ಅವರು ಯಾವ ಥರದಲ್ಲೂ ಕೊಲೆ ಆಯಿತು, ಅದು ಅನ್ಯಾಯವಾ ನ್ಯಾಯವಾ ಸತ್ಯವಾ ಅಸತ್ಯವಾ, ಅದಕ್ಕೆ ನ್ಯಾಯ ಎಲ್ಲ ಇದೆ, ಅದು ನೋಡ್ಕೊಳ್ಳುತ್ತೆ. ಅದಕ್ಕೆ ನಮಗೆ ಸಂಬಂಧಪಟ್ಟದೇ ಇರತಕ್ಕಂಥ ವ್ಯಕ್ತಿಗೆ 5 ಲಕ್ಷ ತಗೊಂಡು ಕೊಡೋವಂಥದ್ದು ಖಂಡಿತ ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಸಾವಿರಾರು ಜನ ಕನ್ನಡ ಇಂಡಸ್ಟ್ರಿನಲ್ಲಿ ಸಾಯ್ತಿದ್ದಾರೆ. ಮನೆ ಇಲ್ಲ, ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ, ಉದ್ಯೋಗ ಇಲ್ಲ, ವಯಸ್ಸಾಗ್ತಿದೆ. ಅದರಲ್ಲಿ ಜೋಸೆಮ್ಮನವರು ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿ 70ರ ಘಟಕದಲ್ಲಿ ಅವರು ಪ್ರಥಮ ಸಿನಿಮಾ ನಿರ್ದೇಶನ ಮಾಡಿ ಇವತ್ತು ಸ್ವಂತ ಮಲ್ಕೊಳ್ಳೋಕ್ಕೊಂದು ಸೂರಿಲ್ಲ. ಇವತ್ತು ಬಾಡಿಗೆ ಮನೇಲಿದ್ದಾರೆ. ಇವತ್ತು ಕೂಡ ಆತ ದುಡಿದು ಬದುಕನ್ನು ಕಟ್ಕೊಂಡು ಮನೆಯನ್ನು ನಿಭಾಯಿಸುವ ಸ್ಥಿತಿಯಲ್ಲಿ ಇದ್ದ, ಅಥವಾ ಆತ ಒಬ್ಬ ವ್ಯಕ್ತಿ ಇದೇ ಸಂಸ್ಥೆಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯತ್ವದ ಮೀಟಿಂಗಲ್ಲಿ ಘಾತವಾಗುತ್ತೆ ಅವ್ರ ಜೀವ. ಅಂಥ ಒಬ್ಬ ವ್ಯಕ್ತಿಗೆ ಅಟ್ಲೀಸ್ಟ್ ಯಾರಿಗೋ ಸಂಬಂಧ ಇಲ್ದಾನೆ ಕೊಟ್ಟಿದ್ದೀವಿ. ಅಟ್ಲೀಸ್ಟ್ ಇವ್ರಿಗೆ ಹೋಗಿ ಒಂದು 25 ಲಕ್ಷನೋ 50 ಲಕ್ಷನೋ
ಸರ್ಕಾರದಲ್ಲಿ ಇವ್ರ ಹತ್ರ ದಂಡಿಯಷ್ಟು ದುಡ್ಡಿದೆ, ಕೊಟ್ಟು ಒಂದು ಮನೆ ಲೀಸ್ಗೆ ಹಾಕಿ ಕೊಟ್ಬಿಟ್ಟು ಅಟ್ಲೀಸ್ಟ್ ಇನ್ಮೇಲಾದ್ರು ನೀವಾರು ಅವ್ರ ಹೆಂಡತಿಯವ್ರಿಗೆ ಅವ್ರ ಮಡದಿಯವ್ರಿಗೆ ಹೇಳ್ಬೋದಲ್ಲ, ನಿಮ್ಮದಿಗಿರಮ್ಮ, ನಮ್ಮ ಕಡೆಯಿಂದ ನಾವು ಇಂಡಸ್ಟ್ರಿಗೆ ನಿಮ್ಮ ಗಂಡ ಇಷ್ಟೊಂದು ವರ್ಷ ಸರ್ವಿಸ್ ಮಾಡೋದಕ್ಕೆ ನಾನು ಇದೊಂದು ಸಹಾಯ ಮಾಡಿದ್ದೀನಿ, ನಮ್ಮ ಸಂಸ್ಥೆ ಮಾಡುತ್ತೆ. ಇಂಥ ಕೆಲಸ ತಾನೇ ಮಾಡಬೇಕಾದದ್ದು. ಯಾವುದೇ ಸಂಘ ಸಂಸ್ಥೆಗಳು ಮಾಡಬೇಕಾದದ್ದು ಒಬ್ಬ ಸದಸ್ಯನನ್ನು ಪ್ರೊಟೆಕ್ಟ್ ಮಾಡ್ಕೋಬೇಕಾದದ್ದು, ಅಥವಾ ಅವನನ್ನು ಕಷ್ಟಕ್ಕೆ ಸಿಕ್ಕಾಕೊಳ್ಳೋದು ನೋಡಬೇಕಾದದ್ದು. ಸದಸ್ಯನ ಅಲ್ಲದವರಿಗೆ ನೀವು ಅಷ್ಟೊಂದು ಉದಾರವಾದ ಮನಸ್ಸನ್ನು ತೋರಿಸಿದ ಮೇಲೆ ಈತನಿಗೆ ಯಾಕೆ ಮಾಡೋಕ್ಕಾಗ್ತಿಲ್ಲ? ದಯವಿಟ್ಟು ಮಾಡ್ಬೇಕಲ್ಲ. ಬಹುತೇಕ ಮಾಡ್ಬೋದೇನೋ, ಗೊತ್ತಿಲ್ಲ ನನಗೆ. ಸೊ ಮಾಡೋದು ಒಳ್ಳೆಯದು. ಮಾಡಿದ್ರೆ ನಿಜಕ್ಕೂ ಇವರ ಧ್ಯೇಯೋದ್ದೇಶಗಳಲ್ಲಿ ಘನತೆ ಇದೆ ಅಥವಾ ಗಟ್ಟಿತನ ಇದೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಎಲ್ಲ ನನಗೂ ಆ ಮಾಹಿತಿ ಬಂತು. ಇಲ್ಲ ಅದೇನೋ ಒಳಗಡೆ ತುಂಬ ಜೋರಾದ ವಿಚಾರವಾದ ಚರ್ಚೆ ಆಯಿತು, ಯಾರೋ ಮಾಜಿ ಅಧ್ಯಕ್ಷರಿಗೆ ಮತ್ತು ಇವರಿಗೆ ಅಂತಕ್ಕಂಥದ್ದು. ಅದು ಸತ್ಯಾಸತ್ಯತೆಗಳನ್ನ ಅವರೇ ಬಿಚ್ಚಿಡಬೇಕು. ಅವರು ಇದರ ಪೂರಕವಾಗಿ ಮಾತಾಡಲೇಬೇಕು ಅಂತಂದಾಗ, ಅಥವಾ ನಾವು ಸತ್ಯ ಅಂತ ಹೇಳದೇ ಆದಾಗ ಅವರಲ್ಲಿ CCTV ಫುಟೇಜ್ ಇರುತ್ತೆ, ಎಲ್ಲರಿಗೂ ಕೊಡ್ಬೋದು ತಗೊಂಡೋಗಿ, ನೋಡ್ರಪ್ಪ ನಾವು ಸತ್ಯವಾಗಿದ್ದೀವಿ, ಆ ಸಂದರ್ಭದಲ್ಲಿ ಆ ಥರದ್ದೇನೂ ಘಟನೆ ನಡೆದಿಲ್ಲ, ಇದನ್ನು ನೀವು ನಂಬಲೇಬೇಕು ಅನ್ನೋದಾದರೆ ಒಂದು ಖಚಿತವಾದ ಮಾಹಿತಿ ಇದೆಯಲ್ಲ, CCTV ಫುಟೇಜ್ ಇದೆಯಾ, ಇಡೀ ಪ್ರೋಗ್ರಾಮ್ ನಡೆದಿರ್ತಕ್ಕಂಥದ್ದು ರೆಕಾರ್ಡ್ ಆಗಿರುತ್ತೆ, ಅದೊಂದು ಮಾಧ್ಯಮದ ಕರೆದು ಬಿಡುಗಡೆ ಮಾಡಿದ್ರೆ ಮುಗೀತು. ನಾವು ಅಸತ್ಯ ಅಲ್ಲ, ನಾವೇ ಸತ್ಯ. ಈಗ ಅನುಮಾನಗಳಿಗೆ ಈಗ ಯಾರ್ಯಾರೋ ಒಂದು ಅನುಮಾನ ಬಂದಾಗ ಆ ಅನುಮಾನವನ್ನು ತಪ್ಪು ನೀವು ತಿಳುವಳಿಕೆ ಅಂತಕ್ಕಂಥದ್ದು ಹೇಳೋದು ಯಾವಾಗ? ಈ ಥರವಾದ ಪೂರಕವಾದ ದಾಖಲೆಗಳನ್ನ ಕೊಟ್ಟು ಮಾತಾಡಿದಾಗ ಅದು ಮುಗಿದೋಯ್ತಲ್ಲ. ನನಗೆ ಗೊತ್ತಿರ್ತಕ್ಕ ಈಗಿರೋ ಅಧ್ಯಕ್ಷರು ಪೂರಕವಾಗಿ ಕೆಲಸ ಮಾಡ್ತಾರೆ ಮತ್ತು ಅವರು ಒಂಚೂರು ಗಟ್ಟಿ ಥರದ ಕೆಲಸ ಮಾಡ್ತಾರೆ ಅಂತ ನಾನು ಭಾವಿಸಿದ್ದೇನೆ. ಬೇರೆಯವ್ರಿಗಿನ್ನ ಇವರು ಒಂಚೂರು ಬೇರೆ ಥರದೇ ಆಯಾಮಗಳಲ್ಲಿ ಕೆಲಸ ಮಾಡೋ ಅಧ್ಯಕ್ಷರು ಅಂತ ನಾನು ಭಾವಿಸಿದ್ದೀನಿ. ಯಾಕೆಂತಂದರೆ ಸುಮಾರು ವರ್ಷಗಳಿಂದ ಆಕೆ ನೋಡಿದ್ರಿಂದ, ಆಮೇಲೆ ಅವ್ರನ್ನ ಮುಂಚೆ ಒಮ್ಮೆ ಅಧ್ಯಕ್ಷ ಆದಾಗಲೂ ಕೂಡ ನಾನು ಅವಾಗ ಆ ವಾಣಿಜ್ಯ ಮಂಡಳಿಯಲ್ಲಿ ಇದ್ದವನಾಗಿರೋದ್ರಿಂದ ಬಹುಶಃ ಅದನ್ನು ಮಾಡ್ಬೋದು ಅಂತ ಅಂದ್ಕೋತೀನಿ. ಈ ಥರದ್ದೇನು ಅಪಸ್ವರ ಬಂದಿದೆ, ಆ ಅಪಸ್ವರಕ್ಕೆ ನಾಂದಿ ಹಾಡ್ತಾರೆ, ಇಲ್ಲ ಈ ಥರದ್ದು ಸತ್ಯ ಅಲ್ಲ ಇದು, ಅಥವಾ ಸತ್ಯಾಸತ್ಯತೆಗಳಿದ್ರೆ ಗೊತ್ತಾಗಲಿ ಜನಕ್ಕೆ, ಸದಸ್ಯರುಗಳು ಗೊತ್ತಾಗಲಿ. ಇನ್ನೂ ಯಾರೋ ಮಾತಾಡ್ತಿದ್ರು ವಯಸ್ಸಾದ್ರೆ EC ಮೀಟಿಂಗ್ಗೆ ಹೋದ್ರೆ ಸತ್ತೋಗ್ಬಿಡ್ತಾರೆ ಅಂತ. ಸೊ ಅದೊಂದು ಈಗ ಏನಾದರೂ ಒಂದು ಶಾಪನೆ ಅನ್ನೋದು, ಅಥವಾ ತಿಳುವಳಿಕೆ ತಪ್ಪ ಸರಿನಾ ಗೊತ್ತಿಲ್ಲ, ಅದನ್ನು ಅವರು ಕ್ಲಾರಿಫೈ ಮಾಡಬೇಕಾಗತ್ತೆ. ಕರೆಕ್ಟ್. ಈಗ ಚಲನಚಿತ್ರೋತ್ಸವ ನಡೀತು. ಈಗ ನೀವು ಚಲನಚಿತ್ರೋತ್ಸವದ ಸಿನಿಮಾಗಳನ್ನು ಮಾಡಿದಿರಿ, ಕಮರ್ಷಿಯಲ್ ಸಿನಿಮಾಗಳನ್ನು ಮಾಡಿದಿರಿ, ಬ್ರಿಡ್ ಸಿನಿಮಾಗಳನ್ನು ಮಾಡಿದಿರಿ, ತುಂಬ ಸೀರಿಯಸ್ ಫಿಲ್ಮ್ ಮೇಕರ್ ಆಗಿ, ಮತ್ತು ಒಂದು ನನಗೇನು ಖುಷಿ ನಿಮ್ಮ ಬಗ್ಗೆ ಅಂದರೆ ಒಂದು ಸಮಗ್ರವಾಗಿ ಒಂದು ವಾಣಿಜ್ಯ ಮಂಡಳಿಯನ್ನು ಕಟ್ತಾ ಇದ್ದೀರಾ. ನಾನು ಸದಸ್ಯ ಅದಕ್ಕೆ. ನಂದು ಪ್ರಶ್ನೆ ಏನಂದರೆ, ನಿಮಗೆ ಚಲನಚಿತ್ರೋತ್ಸವ ಸಮಾಧಾನ ಕೊಡ್ತಾ ಈ ಸರದ್ದು? ಸರ್, ಸಮಾಧಾನ ಕೊಡ್ತಿದೆ ಅಂತ ಹೇಳ್ತಕ್ಕಂಥದ್ದು ನನ್ನ ಆತ್ಮವಂಚನೆ ಆಗುತ್ತೆ. ಆ ಥರ ಅಪ್ಪಿತಪ್ಪಿ ನಾನು ಒಪ್ಕೊಳ್ಳೋದಾದರೆ ಆತ್ಮವಂಚನೆ ಆಗುತ್ತೆ. ಅದು ಪ್ರತಿ ವರ್ಷ ಅದು ಯಾಕೆ ಈ ಸರ್ಕಾರ ತಪ್ಪು ಮಾಡುತ್ತೆ ಅನ್ನೋದು ಗೊತ್ತಿಲ್ಲ. ಆಗಲೇ ನಾನು ಹೇಳ್ದಂಗೆ ಪ್ರತಿ ಹಂತದಲ್ಲೂ ನಾವು ಸರ್ಕಾರನೇ ದೂಷಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಅಕಾಡೆಮಿ ಅಂತ ಅದು ರಚನೆ ಆಗಿದ್ದು ಒಂದು ಅಕಾಡೆಮಿಕ್ಕೆ ಕೆಲಸ ಆಗಬೇಕು ಅಂತೇಳಿ. ಅಕಾಡೆಮಿಕ್ಕೆ ಕೆಲಸ ಆಗಬೇಕಾದ್ರೆ ಅಕಾಡೆಮಿಕ್ ಆಗಿ ತಿಳ್ಕೊಂಡಿರ್ತಕ್ಕಂಥವ್ರು ಸದಸ್ಯರಾಗಬೇಕು, ಅಧ್ಯಕ್ಷರಾಗಬೇಕು. ಆ ಥರದ್ದು ಆಗ್ತಾನೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅದು ಆರಂಭದಲ್ಲಿ ಇತ್ತು. ಸೊ ಆ ಅಕಾಡೆಮಿಕಾಗಿ ಏನು ಕೆಲಸ ಮಾಡಬೇಕು, ಅವ್ರಿಗೆ ಎಷ್ಟು ಅದ್ರ ಬಗ್ಗೆ ಗೊತ್ತು. ಏನೋ ವರ್ಷಕ್ಕೊಂದು ಸತಿ ಬಂದುಬಿಟ್ಟು ಒಂದು ಫೆಸ್ಟಿವಲ್ ಮಾಡೋಕ್ಕೆ ಒಂದು 10 ರಿಂದ 12 ಕೋಟಿ ಕೊಡ್ತಾರೆ. 12 ಕೋಟಿ ಲೆಕ್ಕ ಕೊಡ್ತೀವಿ, ಫೆಸ್ಟಿವಲ್ ಆಗೋಯ್ತು, 4 ಜನ ಸಿನಿಮಾ ತೋರಿಸಿದ್ವಿ, ಹಾಕಿದ್ವಿ, ಅಣ್ಣಮ್ಮ ಜಾತ್ರೆ ಥರ ಮಾಡಿದ್ವಿ ಅನ್ನೋದಲ್ಲ. ಇಂಟರ್ನ್ಯಾಷನಲ್ ಫಿಲ್ಮ್ ಇವ್ರು ಒಂಚೂರು ಸಾಧ್ಯವಾದರೆ ಕೇರಳಕ್ಕೋ ಕೋಲ್ಕತ್ತಾಕ್ಕೋ ಹೋಗಿ ನೋಡ್ಕೊಂಬರ್ಲಿ ಹೆಂಗೆ ಮಾಡ್ತಾರೆ ಅಂತ. ಅದು ಫೆಸ್ಟಿವಲ್. ನಾವು ಇವರು 17ನೇ ಫೆಸ್ಟಿವಲ್ ಮಾಡ್ತೀವಿ ಅಂತಂದರೆ ಇನ್ನೂ ಅವ್ರಿಗೆ ಆ ಗೊಂದಲಗಳು ನಿವಾರಿಸೋಣ ಗೊತ್ತಿಲ್ಲ, ಆಯ್ಕೆ ಸಮಿತಿ ಸದಸ್ಯರನ್ನ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಒಂದು ಹಾಸ್ಯಾಸ್ಪದವಾದ ಒಂದು ಮಾತು ಹೇಳ್ತೀನಿ. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂತಂದ್ರೆ ಈಗ ಗುಣಮಟ್ಟ ಹೆಂಗಿರಬೇಕು, ಆಯ್ಕೆ ಸಮಿತಿಯ ಸದಸ್ಯರು ಹೆಂಗಿರಬೇಕು, ಅದಕ್ಕೆ ಮಾನದಂಡಗಳೇನು, ನಾನೇ RTIನಲ್ಲಿ ಕೇಳಿದ್ದೀನಿ. ಈಗ ಆರ್ಟಿಸ್ಟಿಕ್ ಡೈರೆಕ್ಟರ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಿ, ಇದಕ್ಕೆ ಮಾನದಂಡಗಳೇನು ಅಂದರೆ ಅವ್ರ ಹತ್ರ ಮಾಹಿತಿ ಇಲ್ಲ. ಆಯಿತು, ಈ ಒಂದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಿದ್ದೀರಿ, ಇದಕ್ಕೊಂದು ಪಾಲಿಸಿ ಇರಬೇಕಲ್ಲ. ಒಂದು ಪಾಲಿಸಿ ಏನು ಮಾಡ್ಕೊಂಡಿದ್ದೀರ ಅಂತ ನಾನು RTIನ ಅಪ್ಲೈ ಮಾಡಿದ್ರೆ, ಪಾಲಿಸಿ ಅಂತೇನಿಲ್ಲ, FAF ಕ್ರೆಡೆನ್ಷಿಯಲ್ಸ್ದು ಒಂದು ಏನೋ ಫಾರ್ಮುಲಾ ಇದೆ, ಅದ್ರ ಪ್ರಕಾರ ನಡೆಸ್ಕೊಂಡು ಹೋಗ್ತೀವಿ ಅಂತಾರೆ. ಎಷ್ಟು ಜನ ಗೊತ್ತದು? ಅಂದರೆ ಸರ್ಕಾರದ ಟ್ಯಾಕ್ಸ್ ಪೇರ್ ಮನಿ ನೀವು ಇನ್ವೆಸ್ಟ್ ಮಾಡ್ತಿರೋದಲ್ಲಿ ಅದಕ್ಕೊಂದು ಪಾಲಿಸಿ ಇಲ್ಲ ಅಂತಂದ್ರೆ ಏನರ್ಥ? ನನಗೆ RTIನಲ್ಲಿ ಕೊಟ್ಟರು ಅದನ್ನ. ಹೆಂಗೆ ಯಾರೋ ಪ್ರಶ್ನೆ ಮಾಡ್ಬೇಕು ಇದಕ್ಕೆ? ಇದು ಪ್ರಶ್ನೆ ಮಾಡ್ತಿದ್ದಾಗ ನಾನು ಟಾರ್ಗೆಟ್ ಮಾಡ್ತಾರೆ. ಕೃಷ್ಣಗೌಡ ಸಿನಿಮಾ ಇದೆ ಪಕ್ಕಕ್ಕೆ ಇಡ್ರಿ, ಅದನ್ನ ಪ್ರಶ್ನೆ ಮಾಡ್ತಾನೆ ಎಲ್ಲದಕ್ಕೂ. ಆಮೇಲೆ 4G ಎಕ್ಸಮ್ಷನ್ ಅಂತ ಒಂದು ಇದೆಯಲ್ಲ ಸರ್ ಇವರಿಗೆ, ಫಸ್ಟ್ ಅದಕ್ಕೆ ಕಿತ್ತಾಕ್ಬೇಕು. ಅಲ್ಲಿ 3 ತಿಂಗಳಿಗೆ ನಾವು ಫಿಲ್ಮ್ ಫೆಸ್ಟಿವಲ್ ಮಾಡ್ತೀನಿ, FAF ಅಕ್ರೆಡಿಟೇಷನ್ಸ್ ಇರೋದು, ಅದರ ಪಾಲಿಸಿ ಕ್ಲಿಯರ್ ಆಗಿದೆ. ಪ್ರತಿ ವರ್ಷ ಒಂದೇ ಡೇಟಲ್ಲಿ ಅದು ಫೆಸ್ಟಿವಲ್ ನಡಿಬೇಕು, ಒಂದೇ ಜಾಗದಲ್ಲಿ ನಡಿಬೇಕು ಅಂತಿರುತ್ತೆ.
ಅದು ಈ ಕ್ವಾಲಿಟಿ ಇರಬೇಕು ಅಂತಿದೆ. ಇವರು ಇದಕ್ಕಿದ್ದಂಗೆ ಜನವರಿಗೆ ಬರ್ತಾರೆ, ಇಲ್ಲ ಮಾರ್ಚ್ಗೆ ಹೋಗ್ತಾರೆ, ಅಥವಾ ಈಗ ಲೂಲು ಮಾಲಿ ಬಂದಿದ್ದಾರೆ, ಮುಂಚೆ ಅಲ್ಲೆಲ್ಲ ಇದ್ದರು. ಈಗ ಇಂಡಿಯಾದಲ್ಲಿ ಸಿಕ್ಕಿರೋದು 5 ಫೆಸ್ಟಿವಲ್ಗೆ ಇತ್ತು ಅಕ್ರೆಡಿಟೇಷನ್ಸು. ಈಗ ಇವರು ಇದು ಕಿತ್ತಾಕ್ತಾರೆ. ಆಲ್ರೆಡಿ ಒಂದ್ಸರಿ ಕಿತ್ತಾಕಿದ್ರು, ತಿರ್ಗಾ ಏನೋ ಕಾಲ ಕೈ ಹಿಡಿದು ಬೇಡಿ ಬಿಗಿಸಿ ಕನ್ಫರ್ಮ್ ರಿನ್ಯೂವಲ್ ಮಾಡ್ಕೊಂಡಿದ್ದಾರೆ. ಈಗ ತಿರ್ಗಾ ಇದು ಈಗ ಮುಂಚೆ ಮಾಡಿದ್ದಾರೆ, ಬೇರೆ ಜಾಗದಲ್ಲಿ ಮಾಡೋರೆ, ಕಿತ್ತಾಕ್ತಾರೆ. ಮತ್ತೆ ಈಗ ಕರ್ನಾಟಕಕ್ಕೆ ಸಿಕ್ಕಿರತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ನೀವು ಕೊಲ್ಲಕ್ಕೆ ಇದ್ದೀರಾ ಅಂತಂದೇನ್ರಿ. ಈಗ 5-6 ಸಾವಿರ ಫಿಲ್ಮ್ ಫೆಸ್ಟಿವಲ್ ನಡೀತೆ, ಅಂಥದ್ರಲ್ಲಿ 5 ಫಿಲ್ಮ್ ಫೆಸ್ಟಿವಲ್ ರೆಕಗ್ನೈಸೇಷನ್ ಸಿಕ್ಕಿದೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ. ಅದನ್ನು ನೀವೇ ಕೊಲೆ ಮಾಡ್ತಿದ್ರ ಅಂದ್ರೆ ಏನರ್ಥ? ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಿ? ಆ ಯೋಚನೆ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡುವಂತಹ ಅಧ್ಯಕ್ಷರನ್ನ, ಸದಸ್ಯರನ್ನ, ಆರ್ಟಿಸ್ಟ್ ಡೈರೆಕ್ಟರ್ನ ನೇಮಿಸ್ಬೇಕು ನೀವು. ಇಲ್ಲ ಅಂದ್ರೆ ಹಿಂಗಾಗತ್ತೆ. ಚಲನಚಿತ್ರ ಅಕಾಡೆಮಿ ಅಂದ ತಕ್ಷಣ ಸರ್ಕಾರ ಮತ್ತು ಚಿತ್ರರಂಗದ ನಡುವೆ ಇರುವ ಬ್ರಿಡ್ಜ್ ಅಂತ ಹೇಳಿದ್ರು, ಸೇತುವೆ ಅಂತ ಹೇಳಿದ್ರು. ಅದಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದೇ ಎಲ್ಲರದ್ದು ಅಭಿಪ್ರಾಯ. ಸರ್, ವರ್ಷಕ್ಕೆ 1 ಸತಿ ಅದ್ರ ಬಾಗಿಲು ತೆಗಿತಾರೆ ಅನ್ಸುತ್ತಲ್ಲಿ.